ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನವೆಂಬರ್ 16, 2021 ದೇಶದ ಪ್ರಧಾನಮಂತ್ರಿಗಳು ಸರ್ಕಾರ ತಂದಂತಹ 3 ಫಾರ್ಮ್ ಬಿಲ್ಸ್ಗಳನ್ನು ರಿಪೀಲ್ ಮಾಡುವಂತಹ ಮನ್ನಣೆಯನ್ನು ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ಫಾರ್ಮ್ ಬಿಲ್ಸ್ನ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅರ್ಥೈಸಿಕೊಳ್ಳಲಿದ್ದೇವೆ. ಮೊದಲನೇ ಹಂತದಲ್ಲಿ ಭಾರತ ಸರ್ಕಾರ ಜೂನ್ 5, 2020 3 ಬಿಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಆರ್ಡಿನೆನ್ಸ್ ಮುಖಾಂತರ. ಈ 3 ಬಿಲ್ಸ್ಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ನಾನು ಮುಂದಿನ ಸ್ಲೈಡ್ಸಲ್ಲಿ ಮಾತಾಡ್ತೀನಿ. ಜೂನ್ 5, 2020 ಆರ್ಡಿನೆನ್ಸ್ ಮುಖಾಂತರ 3 ಬಿಲ್ಗಳನ್ನು ಏನು ಜಾರಿಗೆ ತರಲಾಗಿತ್ತು, ಸೆಪ್ಟೆಂಬರ್ 2020 ರಾಷ್ಟ್ರಪತಿಗಳು ಆ ಬಿಲ್ಸ್ಗಳನ್ನು ಮನ್ನಣೆ ಕೊಟ್ಟಂತಹ ಸಂದರ್ಭದಲ್ಲಿ ಆಕ್ಟ್ ಆಗಿ ಪಾರಿತರಾಗಲು ಸಾಧ್ಯವಾಗಿತ್ತು. ಆದರೆ ಜನವರಿ 2021 ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಬಿಲ್ಸ್ಗಳು ಇಂಪ್ಲಿಮೆಂಟ್ ಆಗುವಂತಹದ್ದನ್ನು ಮುಂದಿನ ಆರ್ಡರ್ಸ್ ಆಗುವವರೆಗೂ ತಡೆ ಹಿಡಿಯಬೇಕು ಅನ್ನುವಂತಹ ಮಾತನ್ನು ಹೇಳಿತ್ತು. ಈ ಒಂದು ಟೈಮ್ ಲೈನ್ನಲ್ಲಿ ನಡೆದಿರುವಂತಹ ವಿಷಯ ನಮಗೆಲ್ಲ ಇದುವರೆಗೂ ಗೊತ್ತಿರುವಂಥದ್ದು. ಈಗ ಆ 3 ಫಾರ್ಮ್ ಬಿಲ್ಸ್ಗಳು ಏನು, ಹಾಗೂ ಆ 3 ಫಾರ್ಮ್ ಬಿಲ್ಸ್ಗಳಲ್ಲಿ ಇದ್ದಂತಹ ಮುಖ್ಯವಾದಂತಹ ರೈತರ ಮಧ್ಯೆ ಹಾಗೂ ಸರ್ಕಾರದ ನಡುವೆ ನಡೀತಾ ಇದ್ದಂತಹ ಘರ್ಷಣೆ ಏನು ಅನ್ನುವಂಥದ್ದನ್ನು ಪೂರ್ಣವಾಗಿ ಅರ್ಥೈಸ್ಕೊಳ್ಳೋಣ. ಒಟ್ಟಾರೆ ಸರ್ಕಾರ ತಂದಂತಹ ಆ 3 ಬಿಲ್ಸ್ಗಳು ಎಷ್ಟರ ಮಟ್ಟಿಗೆ ರೈತರ ಜೀವನದ ಮೇಲೆ ಪ್ರಭಾವ ಬೀಳ್ತಾ ಇದ್ವು, ಹಾಗೂ ರೈತರ ಡಿಮಾಂಡ್ಸ್ಗಳು ಏನಿದ್ವು ಅನ್ನುವಂಥದ್ದನ್ನು ಹಂತ ಹಂತವಾಗಿ ಅರ್ಥೈಸ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ರೈತರು ಕೇಳಿದಂಥದ್ದು ಆ 3 ಫಾರ್ಮ್ ಬಿಲ್ಸ್ಗಳು ಏನು ಭಾರತ ಸರ್ಕಾರ ತಂದಿದೆಯೋ ಅದು ರೈತರ ಪರವಾಗಿ ಅಥವಾ ರೈತರ ಒಳಿತಿಗೋಸ್ಕರ ಅಂತ ಏನು ಭಾರತ ಸರ್ಕಾರ ಹೇಳ್ತಿದೆ ಅದರ ವಿರುದ್ಧವಾಗಿದೆ. ಅದಕ್ಕೋಸ್ಕರ ಆ 3 ಬಿಲ್ಸ್ಗಳನ್ನು ಹೊಡೆದು ಹಾಕಬೇಕು ಅಥವಾ ತೆಗೆದು ಹಾಕಬೇಕು ಅನ್ನುವಂತಹ ಮುಖ್ಯವಾದ ಡಿಮಾಂಡನ್ನು ಇಡಲಾಗಿತ್ತು. ಇಲ್ಲಿ ಈ 3 ಫಾರ್ಮ್ ಬಿಲ್ಸ್ಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್ 2020, ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್ 2020 ಹಾಗೂ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020. ಈ 3ರಲ್ಲಿ ಕಂಡಂತಹ ಮುಖ್ಯವಾದ ಬದಲಾವಣೆಗಳೇನು? ಮೊದಲನೇದು ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್ 2020. ಈ ಒಂದು ಕಾನೂನಿನ ಅಡಿಯಲ್ಲಿ ಯಾವುದೇ ಲೈಸೆನ್ಸ್ ಹೋಲ್ಡರ್, ಈಗ ಪ್ರತಿಯೊಬ್ಬ ರೈತನು ತಾನು ಬೆಳೆದಿರುವಂತಹ ಬೆಳೆಯನ್ನು ಒಯ್ದು ಒಂದು APMC ಮಂಡಿಯಲ್ಲಿ ಮಾರುವಂತಹ ಪ್ರಾವಧಾನವನ್ನು ನಾವು ನೋಡ್ತಾ ಇದ್ವಿ. ಆ ಒಂದು APMC ಮಂಡಿಯಲ್ಲಿ ಮಾರ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಮಂಡಿ ಟ್ಯಾಕ್ಸ್ ಅನ್ನು ಸಹ ಕಟ್ಟಬೇಕಾಗುತ್ತದೆ. ಆ ಮಂಡಿ ಅಥವಾ ಆ ಒಂದು APMC ಟ್ಯಾಕ್ಸ್ ಅಂತ ಏನು ಕಟ್ತೀವಲ್ಲ ಅದು ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ರೆವಿನ್ಯೂ ಆಗಿ ಹೋಗುತ್ತದೆ. ಈಗ ಈ ಹೊಸ ಕಾನೂನು ಅಥವಾ ಈ ಒಂದು ಹೊಸ ಮಸೂದೆ ಅಡಿಯಲ್ಲಿ ಯಾರೇ ಒಬ್ಬ ಲೈಸೆನ್ಸ್ ಹೋಲ್ಡರು ಆ ಮಂಡಿ ಹೊರಗೆ ಇರುವಂಥವನು ಸಹ ರೈತರಿಂದ ತಾನು ಅಥವಾ ರೈತನ ಬೆಳೆಗಳನ್ನು ಖರೀದಿ ಮಾಡುವಂತಹ ಪ್ರಾವಧಾನವನ್ನು ಮಾಡಿದರು. ಆ್ಯಂಡ್ ಆ ಒಂದು ಖರೀದಿ ಮಾಡ್ತಾ ಇರುವಂತಹ ವ್ಯವಸ್ಥೆಯಲ್ಲಿ ಮಂಡಿ ಟ್ಯಾಕ್ಸ್ ಅಥವಾ ಮಂಡಿ ಟ್ಯಾಕ್ಸ್ ಏನು ಕಟ್ಟಬೇಕಾಗಿತ್ತಲ್ಲ ಅದನ್ನು ಸಹ ವಿನಾಯಿತಿ ಕೊಡಲಾಗಿರುವಂಥದ್ದು. ಒಟ್ಟಾರೆ ಇಲ್ಲಿ ಮುಖ್ಯವಾಗಿ APMCಗಳಲ್ಲದೆ ಪ್ರೈವೇಟ್ ಆಗೂ ಸಹ ರೈತರು ತನ್ನ ಬೆಳೆಯನ್ನು ಮಾರುವಂತಹ ವ್ಯವಸ್ಥೆಯನ್ನು ಈ ಒಂದು ಕಾನೂನಿನ ಅಡಿಯಲ್ಲಿ ಮಾಡಲಾಯಿತು. ಹಾಗೂ ಅತಿ ಮುಖ್ಯವಾಗಿ ಇಲ್ಲಿ ಇದ್ದಂತಹ ಸಮಸ್ಯೆ, ಈ ಒಂದು ರೈತ ಮತ್ತು ಪ್ರೈವೇಟ್ ಆಗಿ ಖರೀದಿ ಮಾಡ್ತಾ ಇರುವಂತಹ ಬೆಳೆಗಾರನ ನಡುವೆ ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ ಅವರು ಕೋರ್ಟಿಗೆ ಹೋಗಲು ಸಾಧ್ಯವಿರಲಿಲ್ಲ. ಮೊದಲನೇ ಹಂತದಲ್ಲಿ ಅವರು ಕನ್ಸಿಲಿಯೇಷನ್ ಬೋರ್ಡ್ ಅಂತ ಹೇಳಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಆಫೀಸ್ ಲೆವೆಲಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಆ ಕನ್ಸಿಲಿಯೇಷನ್ ಬೋರ್ಡ್ನ ನಂತರ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಕೋರ್ಟಿಗೆ ಜುಡಿಷಿಯಲ್ ವ್ಯವಸ್ಥೆ ಏನಿರುತ್ತಲ್ಲ ಅದನ್ನು ಇಲ್ಲಿ ಬೈಪಾಸ್ ಮಾಡುವ ಪ್ರಯತ್ನಗಳನ್ನು ಮಾಡಿದರು. ಮೊದಲನೇ ಸಮಸ್ಯೆ. ಎರಡನೇದು, APMCಗಳು ಬಂದಂತಹ ಮುಖ್ಯ ಉದ್ದೇಶವೇ ರೈತರು ತನ್ನ ಬೆಳೆ ಎಲ್ಲಿ ಬೆಳೆದಿದ್ದಾನೋ ಅಲ್ಲಿಂದ ಹತ್ತಿರದ ಜಾಗದಲ್ಲಿ ಹೋಗಿ ಮಾರಲು ಪ್ರಾವಧಾನಗಳನ್ನು ಆಗಲಿ ಅಂತ ಹೇಳಿ. ಈಗ ಪ್ರೈವೇಟ್ ಪ್ಲೇಯರ್ಸು ಬರೋದ್ರಿಂದ ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರ ತನ್ನ ಟ್ಯಾಕ್ಸನ್ನು ಕಳ್ಕೊತಾ ಇದೆ. COVID-19 ಆದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಹೊಡೆತ ಬಿದ್ದಿರುವಂಥದ್ದು ಆರ್ಥಿಕವಾಗಿ. ಈ ರೀತಿಯ ಸಮಸ್ಯೆಗಳು ಅಥವಾ ಈ ರೀತಿಯ ಕ್ರಮಗಳು ಕೈಗೊಂಡಿದ್ದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆಯಿಂದ ಹೊಡೆತ, ಎರಡನೇ ಕಡೆ ರೈತ ಮತ್ತು ಪ್ರೈವೇಟ್ ಟ್ಯಾಕ್ಸ್ ಅಥವಾ ಪ್ರೈವೇಟ್ ಆಗಿ ಯಾರು ಖರೀದಿ ಮಾಡ್ತಿದ್ದಾರೆ ಬೆಳೆಯನ್ನು ಅವರ ನಡುವೆ ಏನಾದರೂ ಘರ್ಷಣೆ ಅಥವಾ ಸಮಸ್ಯೆಗಳು ಉಂಟಾದಲ್ಲಿ ಅವರು ಕೋರ್ಟಿಗೆ ಹೋಗುವಂತಹ ಪ್ರಾವಧಾನವನ್ನು ಕೊಟ್ಟಿಲ್ಲ. ಮೊದಲನೇ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಪ್ರಮೋಷನ್ ಆ್ಯಂಡ್ ಫೆಸಿಲಿಟೇಷನ್ ಆ್ಯಕ್ಟ್ 2020 ಮಾಡಿದಂತಹ ಪ್ರಾವಧಾನಗಳಿಂದ ರೈತರಿಗೆ ಏನು ಲಾಭವಾಗುತ್ತದೆ ಅನ್ನುವಂತಹದ್ದು ಸರ್ಕಾರದ ಮಾತಿತ್ತು. ಅದರಲ್ಲಿ ಮುಖ್ಯವಾಗಿ ಸಮಸ್ಯೆಗಳನ್ನೇ ಹೆಚ್ಚು ಕಾಣ್ತಾ ಇದ್ವಿ. ಆ್ಯಂಡ್ ಅತಿ ಮುಖ್ಯವಾಗಿ ಈ ಒಂದು ಮಸೂದೆಯಲ್ಲೂ ಸಹ ಯಾವುದೇ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಬಗ್ಗೆ ಮಾಹಿತಿ ಇಲ್ಲದೇ ಇರುವಂಥದ್ದು ರೈತರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ತಂದಿಟ್ಟಿತ್ತು.
MSP ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಇನ್ನೊಂದು ಸ್ಲೈಡಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಮಸೂದೆಗಳು ಏನೆಲ್ಲ ಪ್ರಾವಧಾನಗಳು ಮಾಡಿದ್ವು ಆ್ಯಂಡ್ ರೈತರಿಗೂ ಮತ್ತು ಈ ಮಸೂದೆ ಮಾಡಿದಂತಹ ಸರ್ಕಾರದ ನಡುವೆ ಇದ್ದಂತಹ ಘರ್ಷಣೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಮೊದಲನೇದು ಫಾರ್ಮರ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಫೆಸಿಲಿಟೇಷನ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ನಿಮಗೆ ಅರ್ಥ ಆದ ನಂತರ ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್ 2020. ಇಲ್ಲಿ ಮುಖ್ಯವಾಗಿ ಸರ್ಕಾರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಲೀಗಲೈಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಿತ್ತು. ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದರೆ ಏನು? ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತಂದರೆ ಒಂದು ಕಾರ್ಪೊರೇಟ್ ಕಂಪನಿಯವನು ಒಬ್ಬ ರೈತನ ಹತ್ರ ಅಥವಾ ರೈತರ ಹತ್ರ ಹೋಗ್ಬಿಟ್ಟು ತಾವು ಈ ಬೆಳೆಗಳನ್ನು ಬೆಳೆಯಬಹುದು, ಈ ಬೆಳೆದಿರುವಂತಹ ಬೆಳೆಗಳನ್ನು ಮುಂದಿನ ಒಂದಿಷ್ಟು ಕಾಲಾವಧಿಯಲ್ಲಿ ನಾನು ಈ ಒಂದು ಹಣಕ್ಕೆ ಖರೀದಿ ಮಾಡುತ್ತೇನೆ ಅನ್ನುವಂತಹ ಒಂದು ವ್ಯವಸ್ಥೆ ಅಥವಾ ಅಗ್ರಿಮೆಂಟನ್ನು ರೈತರು ಮತ್ತು ಕಂಪನಿಯ ನಡುವೆ ಡೆವಲಪ್ ಮಾಡಲಾಗುತ್ತದೆ. ಈ ಒಂದು ಪ್ರಾವಧಾನ ತಂದಿರುವಂಥದ್ದು ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಅಡಿಯಲ್ಲಿ ಮುಖ್ಯವಾಗಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಅನುಕೂಲವಾಗುತ್ತದೆ ಅನ್ನುವಂಥದ್ದು ಸರ್ಕಾರದ ನಿಲುವಾಗಿತ್ತು. ಆದರೆ ಇಲ್ಲೂ ಸಹ ಅತಿ ಮುಖ್ಯವಾದಂತಹ ಸಮಸ್ಯೆ ಇದ್ದದ್ದು ರೈತರು ಮತ್ತು ಕಂಪನಿಗಳ ನಡುವೆ ಏನಾದರೂ ಘರ್ಷಣೆ ಉಂಟಾದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಇವರು ಯಾರ ಹತ್ರ ಹೋಗಿ ತನ್ನ ಸಮಸ್ಯೆಗಳನ್ನು ಹೇಳ್ಕೊಡಬೇಕು ಅಥವಾ ಹೇಳ್ಕೊಳ್ಬೇಕು ಆ್ಯಂಡ್ ಆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಆ್ಯಂಡ್ ಈ ಒಂದು ಅಗ್ರಿಮೆಂಟ್ ವ್ಯವಸ್ಥೆಯಲ್ಲೂ ಸಹ ಯಾವುದೇ MSP ವಿಚಾರದ ಬಗ್ಗೆ ಮಾತಾಡದೇ ಇರುವಂತಹ ಕಾರಣಕ್ಕೆ ಪ್ರೈವೇಟ್ ಕಂಪನಿಗಳು ಅವರ ಲಾಭಕ್ಕೆ, ಯಾಕಂದರೆ ಬಿಸ್ನೆಸ್ ಯಾವತ್ತೂ ಲಾಭಕ್ಕೆ ನಡೆಯುತ್ತದೆ. ಸರ್ಕಾರ ಜನರ ಪರವಾಗಿ ಕೆಲಸ ಮಾಡುವಂಥದ್ದು ಎಷ್ಟು ಸತ್ಯವೋ ಅದೇ ರೀತಿಯಲ್ಲಿ ವ್ಯವಹಾರವೂ ಸಹ ಲಾಭಕ್ಕೆ ನಡೆಯುವಂಥದ್ದು ಅಷ್ಟೇ ಸತ್ಯವಾಗಿರೋದ್ರಿಂದ MSP ಬಗ್ಗೆ ಯಾವುದೇ ಮಾಹಿತಿ ಈ ಒಂದು ಫಾರ್ಮರ್ಸ್ ಎಂಪವರ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸಸ್ ಆ್ಯಕ್ಟ್ ಏನು ತರಲಾಗಿತ್ತೋ ಇದರಲ್ಲಿ ಹೇಳದೇ ಇರುವಂಥದ್ದು ರೈತರ ನಮ್ಮ ನಡುವೆ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಮುಖ್ಯವಾಗಿ ರೈತರು ಹೇಳಿದ ಹಾಗೆ ಇದು ಕೃಷಿಯನ್ನು ಕಾರ್ಪೊರೇಟೈಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡಲು ನಡೀತಾ ಇರುವಂತಹ ಒಂದು ಸಂಚು ಅನ್ನುವಂಥದ್ದು ರೈತರ ನಿಲುವಾಗಿತ್ತು. ಎರಡನೇ ಹಾಗೂ ಮೂರನೇ ಹಂತದಲ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020. ಈ ಒಂದು ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಆ್ಯಕ್ಟ್ 2020 ಅಡಿಯಲ್ಲಿ ಮುಖ್ಯವಾಗಿ ದೇಶದಲ್ಲಿ ಯಾವುದೇ ಕೃಷಿ ಬೆಳೆಗಳನ್ನು ಸ್ಟಾಕ್ ಲಿಮಿಟ್ ಮಾಡುವಂತಹ ಏನು ಪ್ರಾವಧಾನ ಕೇಂದ್ರ ಸರ್ಕಾರದ ಹತ್ತಿರ ಇತ್ತೋ ಅದನ್ನು ಬಿಟ್ಟುಕೊಡಲಾಗಿತ್ತು. ಅಂದರೆ ಈಗ ಬೆಳೆದಂತಹ ಬೆಳೆಗಳನ್ನು ಮುಖ್ಯವಾಗಿ ನಾವು APMCಗೆ ತೊಗೊಂಡು ಹೋಗ್ತೀವಿ. APMCಗೆ ತೊಗೊಂಡು ಹೋದ್ಮೇಲೆ ಅದನ್ನು ಸ್ಟಾಕ್ಸ್ ಮಾಡ್ತೀವಿ. ಆ ಸ್ಟಾಕ್ ಮಾಡುವಂತಹ ಪರಿಸ್ಥಿತಿಯನ್ನು ಏನಾದರೂ ನಾವು ತಡೆ ಹಿಡಿಬೇಕು ಅಂದರೆ ಕೇಂದ್ರ ಸರ್ಕಾರ ಬರೀ ಎಮರ್ಜೆನ್ಸಿ ಕಂಡೀಷನಲ್ಲಿ ಮಾಡಬಹುದು, ಬೇರೆ ಸಂದರ್ಭಗಳಲ್ಲಿ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಒಂದು ಕಾನೂನನ್ನು ತಂದಿರುವಂಥದ್ದು. ಇಲ್ಲೂ ಸಹ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಸಿಗಬೇಕಾದಂತಹ ಬೆಲೆ ಏನಿದೆಯಲ್ಲ ಅದು ಸ್ಟಾಕ್ ಲಿಮಿಟ್ಗೆ ಆಧರಿಸಿ ಮುಂಸಾಗುತ್ತದೆ. ಆದರೆ ಇದರಲ್ಲೂ ತಂದಂತಹ ಬೆಳವಣಿಗೆ ಅಥವಾ ಬದಲಾವಣೆಯಿಂದಾಗಿ ಮುಖ್ಯವಾಗಿ ಸ್ಟಾಕ್ ಲಿಮಿಟ್ ಬದಲಾವಣೆಯಿಂದಾಗಿ ರೈತರ ಒಂದಿಷ್ಟು ಇನ್ಕಮ್ ಮೇಲೂ ಹೊಡೆತ ಬೀಳುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ರೈತರ ಒಂದು ವಿರೋಧವಾಗಿತ್ತು. ಸೊ ಈ 3 ಬಿಲ್ಸ್ಗಳು ಹೇಗೆ ಕಾರಣವಾಗಿದ್ದು ರೈತರ ನಡುವೆ ಆಕ್ರೋಶಕ್ಕೆ ಅನ್ನುವಂಥದ್ದು. ಈ ಒಂದು ವರ್ಷದ ಸಮರದಲ್ಲಿ ಕೊನೆಗೂ ರೈತರು ಐತಿಹಾಸಿಕವಾಗಿ ಸರ್ಕಾರದ ವಿರುದ್ಧ ಗೆಲುವನ್ನು ಕಂಡಿರುವಂಥದ್ದು. ಈಗಲೂ ಸಹ ಈ ಒಂದು ರೈತ ಸಂಘದವರು ಹೇಳ್ತಾ ಇರುವಂಥದ್ದು ಭಾರತ ಸರ್ಕಾರ ಈ 3 ಬಿಲ್ಸ್ಗಳನ್ನು ಹಿಂತಿರುಗಿಸಲು ಅಥವಾ ತೆಗೆದುಕೊಳ್ಳಲು ಒಪ್ಪಿಕೊಂಡಿರುವಂತಹ ಸಂದರ್ಭದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಸಮಸ್ಯೆ MSP ಅಂತ ಹೇಳಿ. ಸೊ ಬಿಲ್ಸ್ಗಳನ್ನು ಅರ್ಥ ಮಾಡಿಕೊಂಡ ನಂತರ ಮುಂದೆ ರೈತರ ಡಿಮಾಂಡ್ಸ್ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸೊ ಬಿಲ್ಸ್ಗಳು ನಿಮಗೆ ಅರ್ಥ ಆದವು. 3 ಬಿಲ್ಸ್ಗಳಲ್ಲೂ ಸಹ ರೈತರಿಗೆ ವಿರುದ್ಧವಾಗಿ ನಡೀತಾ ಇರುವಂತಹ ಒಂದಿಷ್ಟು ಪ್ರಾವಧಾನಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ 3 ಫಾರ್ಮ್ ಬಿಲ್ಸ್ಗಳನ್ನು ತೆಗೆದುಹಾಕಬೇಕು ಅನ್ನುವಂತಹ ಸಮರ ಹಾಗೂ ಸರ್ಕಾರದ ವಿರುದ್ಧ ಧ್ವನಿ ಜೂನ್ 5, 2020 ಯಾವಾಗ ಆರ್ಡಿನೆನ್ಸ್ ತರಲಾಗಿತ್ತೋ ಆಗಿನ ಸಮಯದಿಂದಲೂ ಶುರುವಾಗಲು ಕಾರಣವಾಯಿತು. ರೈತರು ಹರಿಯಾಣ, ಪಂಜಾಬ್, ವೆಸ್ಟರ್ನ್ UP ಈ ಭಾಗಗಳಿಂದ ಡೆಲ್ಲಿ ಕಡೆಗೆ ನಡೆಯಲು ಮುಂದಾದಂತಹ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅವರು ಡೆಲ್ಲಿ ಕಡೆಗೆ ಬರಬಾರ್ದು ಅಂತ ಹೇಳಿ ಒಂದಿಷ್ಟು ಸಮಯದಲ್ಲಿ ಹರಿಯಾಣದ ಹಾದಿಗಳಲ್ಲಿ ಒಂದು ಗುಂಡಿಯನ್ನು ಸಹ ತೆಗೆದು ರೈತರು ಬಾರದೇ ಇರೋ ಹಾಗೆ ತಡೆಯುವಂತಹ ಪ್ರಯತ್ನಗಳನ್ನು ನಡೆಸಿದರು. ಆದರೂ ಕೊನೆಗೂ ಈ ಒಂದು ಸಮರದಲ್ಲಿ ಯಾವುದೇ ಕಾರಣಕ್ಕೂ ರೈತರ ಒಳಿತಿಗೋಸ್ಕರ ಮುಂಸಾಗಬೇಕು ಅನ್ನುವಂತಹ ಧ್ವನಿಯನ್ನು ಗಟ್ಟಿಯಾಗಿಟ್ಕೊಂಡು ದೆಹಲಿಯವರೆಗೂ ರೀಚ್ ಆದಂತಹ ರೈತರು ಕೊನೆಗೂ ಸರ್ಕಾರವನ್ನು ಮನ್ನಿಸಿ ರೈತರ ಪರವಾಗಿ ಈ ಬಿಲ್ಸ್ಗಳನ್ನು ಹಿಂತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಸಫಲರಾಗಿರುವಂಥದ್ದು. ಒಟ್ಟಾರೆ ಈ 3 ಬಿಲ್ಸ್ಗಳ ಜೊತೆಯಲ್ಲಿ ಈ ರೈತ ಸಂಘದವ್ರದ್ದು ಇನ್ನೊಂದು ಅತಿ ಮುಖ್ಯವಾದ ಡಿಮಾಂಡ್ ಏನಪ್ಪ ಅಂತಂದರೆ MSPಯನ್ನು ಲೀಗಲೈಸ್ ಮಾಡಬೇಕು. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಲೀಗಲೈಸ್ ಮಾಡಬೇಕು, ಅಲ್ಲಿಯವರೆಗೆ ನಮ್ಮ ಈ ಒಂದು ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥದ್ದು.
ಯಾಕಿದು MSP? ಮೊದಲಿಂದನೂ MSPಯ ಬಗ್ಗೆ ಚರ್ಚೆ ಇದ್ದೇ ಇದೆ. ಯಾಕಂದರೆ ದೇಶದಲ್ಲಿ ಆಗಲೇ 22ರಿಂದ 23 ಬೆಳೆಗಳಿಗೆ MSP ಕೊಡ್ತಾ ಇದ್ದಾರೆ. ಮತ್ತು ಲೀಗಲೈಸ್ ಮಾಡುವಂತಹದ್ದು ಏನಿದೆ ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಹುಟ್ಟಬಹುದು. ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ನಾನು ಮುಂದಿನ ಹಂತದಲ್ಲಿ ತಮಗೆ ಒದಗಿಸ್ತೀನಿ. ಸೊ MSP ಅನ್ನುವಂತಹ ಚರ್ಚೆ ಬಂದಿರುವಂತಹ ಸಂದರ್ಭದಲ್ಲಿ MSPಯ ಬಗ್ಗೆ ನಾವು ಪೂರ್ಣ ಮಾಹಿತಿಯನ್ನು ಅರ್ಥೈಸ್ಕೊಳ್ಳೋಣ. ಸೊ ಮೊದಲನೇದಾಗಿ MSP ಅಂತಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ. ಈ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಭಾರತ ಸರ್ಕಾರ ನಿಗದಿ ಮಾಡುತ್ತದೆ. ಈ ನಿಗದಿ ಮಾಡಿದಂತಹ ಹಣದಲ್ಲಿ ಅಥವಾ ಮೊತ್ತದಲ್ಲಿ ಸರ್ಕಾರ ಮತ್ತು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ APMCಗಳಿಂದ ಬೆಳೆಗಳನ್ನು ಪ್ರೊಕ್ಯೂರ್ ಮಾಡುತ್ತದೆ. ಹಾಗಿದ್ದಲ್ಲಿ APMCಗಳು ರೈತರಿಗೆ ಆ ಒಂದು ನಿಗದಿತ ಬೆಲೆಯನ್ನು ರೈತರಿಗೆ ಕೊಡುವಂಥದ್ದು ಸಹ ಮೂಲವಾದಂತಹ ಕಾರಣವಾಗಿರುತ್ತದೆ. ಈಗ MSP ಐತಿಹಾಸಿಕವಾಗಿ ನೋಡಿದಾಗ 1930ರಲ್ಲಿ ದೀನ್ ಬಂಧು ಚೋಟುರಾಮ್ ಅನ್ನುವಂತಹ ಒಬ್ಬರು ವ್ಯಕ್ತಿ ಈ ಒಂದು MSPಯನ್ನು ಜಾರಿಗೆ ತರಲು ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮ ಪ್ರಯತ್ನಗಳನ್ನು ನಡೆಸಿದರು. ಅವರು ನಡೆಸಿದಂತಹ ಸಂಘರ್ಷ ಮತ್ತು ಹೋರಾಟ 1939ರಲ್ಲಿ ಪಂಜಾಬ್ ಅಗ್ರಿ ಮಾರ್ಕೆಟ್ ಪ್ರೊಡ್ಯೂಸ್ ಆ್ಯಕ್ಟ್, ಪಂಜಾಬ್ APMC ಆ್ಯಕ್ಟ್ ಆಗಿ ಹೊರಬರಲು ಕಾರಣವಾಯಿತು. ಹಾಗಾದರೆ ಸರ್ಕಾರ ಮತ್ತು ದೇಶದ ಕೊಲೋನಿಯಲ್ ಎರಾದಿಂದ ಹೊರಬಂದಂತಹ ಭಾರತ ಯಾವಾಗ MSPಯನ್ನು ಲೀಗಲೈಸ್ ಮಾಡ್ತಪ್ಪ ಅಂತಂದರೆ 1964ರಲ್ಲಿ ಸುಬ್ರಹ್ಮಣ್ಯನ್ ಅವರು, ಅವಾಗಿನ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಏನಾಗಿದ್ರಲ್ಲ, ಅವರು MSPಯನ್ನು ಫಾರ್ಮಲೈಸ್ ಮಾಡೋದರಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಯತ್ನಗಳನ್ನು ನಡೆಸಿದರು. 1964ರಲ್ಲಿ ಯಾಕೆ ಸುಬ್ರಹ್ಮಣ್ಯನ್ ಅವರು ಈ ಒಂದು MSP ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ನೋಡಿದಾಗ 1960ರ ದಶಕದಲ್ಲಿ ಭಾರತದಲ್ಲಿ ನಾವು ಗ್ರೀನ್ ರೆವಲ್ಯೂಷನನ್ನು ಕಾಣಲು ಕಾರಣವಾಯಿತು. ಈ ಗ್ರೀನ್ ರೆವಲ್ಯೂಷನ್ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಫರ್ಟಿಲೈಸರ್ಸ್ ಮತ್ತು ಹೈಬ್ರಿಡ್ ಸೀಡ್ಸ್ಗಳನ್ನು ಉಪಯೋಗಿಸಿ ನಾವು ಭಾರತ ಏನು ಆಹಾರ ಧಾನ್ಯಗಳಲ್ಲಿ ಹಿಂದೆ ಉಳ್ಕೊಂಡಿತ್ತು, ಸೆಲ್ಫ್ ಸಫಿಷಿಯೆಂಟ್ ಆಗಿರಲಿಲ್ವೋ, ಅದನ್ನು ಸೆಲ್ಫ್ ಸಫಿಷಿಯೆಂಟ್ ಕಡೆಗೆ ಒಯ್ಯುವಂಥದ್ದು ಬಹಳ ದೊಡ್ಡ ಮಟ್ಟದ ಉದ್ದೇಶವಾಗಿತ್ತು. ಆದರೆ ಗೋಧಿ ಮತ್ತು ಅಕ್ಕಿ ಬೆಳಿಬೇಕು ಅಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಲೇಬರ್ ಇಂಟೆನ್ಸಿವ್ ಕೆಲಸವಾಗಿತ್ತು. ಲೇಬರ್ ಅಂತಂದರೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಅವಶ್ಯಕತೆ ಇತ್ತು. ಆ ಒಂದು ಕಾರಣಕ್ಕೆ ಜನರು ಗ್ರೀನ್ ರೆವಲ್ಯೂಷನ್ ಸಂದರ್ಭದಲ್ಲಿ ಅಕ್ಕಿ ಮತ್ತು ಗೋಧಿಯನ್ನು ಬೆಳೆಯೋದಕ್ಕೆ ಹಿಂದೆ ಸರಿತಾ ಇದ್ರು. ಸೊ ಹಿಂದೆ ಸರಿತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ನಿಗದಿತ ಬೆಲೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ರೈತರು ಆ ಬೆಳೆಗಳನ್ನು ಬೆಳೆಸೋದಕ್ಕೆ ಮುಂದೆ ಬರ್ತಾರೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿತ್ತು. ಆ ಒಂದು ಕಾರಣಕ್ಕೆ 1964ರಲ್ಲಿ ಸುಬ್ರಹ್ಮಣ್ಯನ್ ಅವರು MSPಯನ್ನು ಫಾರ್ಮಲೈಸ್ ಮಾಡಿದ ನಂತರ ಮೊದಲನೇ ಬಾರಿಗೆ ಗೋಧಿಗೆ MSPಯನ್ನು ಘೋಷಣೆ ಮಾಡಲಾಯಿತು. ಈ ಗೋಧಿಗೆ MSPಯನ್ನು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ರೈತರು ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಹಣ ಎಷ್ಟು ಬರುತ್ತದೆ ಅನ್ನುವಂಥದ್ದು ಗೊತ್ತಿಲ್ಲದ ಗೊಂದಲದಲ್ಲಿ MSPಯಿಂದ ಅಟ್ಲೀಸ್ಟ್ ನಮಗೆ ಸರಿಯಾದ ಹಣ ಸಿಗುತ್ತದೆ ಅನ್ನುವಂತಹ ಆಸೆಯೊಂದಿಗೆ ಹೆಚ್ಚಿಗೆ ಅಕ್ಕಿ ಮತ್ತು ಗೋಧಿಯನ್ನು ಬೆಳೆಯಲು ಮುಂದಾದರು. ಆ ಒಂದು ಕಾರಣಕ್ಕೆ ಇವತ್ತು ದೇಶ ಫುಡ್ ಸರ್ಪ್ಲಸ್ ಅಥವಾ ಸೆಲ್ಫ್ ಸಫಿಷಿಯೆಂಟ್ ಆಗಿದೆ ಅನ್ನುವಂತಹ ಮಾಹಿತಿಯು ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಆ್ಯಂಡ್ ಗ್ರೀನ್ ರೆವಲ್ಯೂಷನಿಂದ ಅತಿ ಹೆಚ್ಚು ಲಾಭ ಪಡೆದಂತಹ ರಾಜ್ಯಗಳು ಯಾವುವು ಅಂತಂದಾಗ ಪಂಜಾಬ್, ಹರಿಯಾಣ ಮತ್ತು ವೆಸ್ಟರ್ನ್ UP ಅಂತ ಹೇಳಬಹುದು. ಆ್ಯಂಡ್ ಈಗ ನಡೀತಾ ಇರುವಂತಹ ಫಾರ್ಮ್ ಬಿಲ್ಸ್ಗಳ ಒಂದು ಸಂಘರ್ಷದಲ್ಲೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಈ ಭಾಗದ ಜನರು ಯಾಕೆ ತಮ್ಮ ಧ್ವನಿಯನ್ನು ಎತ್ತಿದ್ದರು ಅನ್ನುವಂತಹ ಪ್ರಶ್ನೆಯನ್ನು ತಾವು ಕೇಳಿದ್ದಲ್ಲಿ, ಈ ಭಾಗದಲ್ಲಿ 70ರಿಂದ 80% ಜನ ಗೋಧಿ ಮತ್ತು ಅಕ್ಕಿಯನ್ನು ಬೆಳೀತಾರೆ. ಆ್ಯಂಡ್ ಇವರೆಲ್ಲರೂ APMCಯಿಂದ ಬರ್ತಾ ಇರುವಂತಹ MSPಯ ಲಾಭವನ್ನು ಪಡ್ಕೋತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಇಲ್ಲಿನ ರೈತರು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾನೂನಿನಿಂದ ಹೊಡೆತ ಬಿದ್ದಂತಹ ಸಂದರ್ಭದಲ್ಲಿ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ರು ಅನ್ನುವಂಥದ್ದು. ಹಾಗೂ ಇವತ್ತು ದೇಶದಲ್ಲಿ ಸುಮಾರು 7,000 APMCಗಳು ಇದ್ದಾವೆ. ಈ APMCಗಳಲ್ಲಿ ಬಹಳ ಅಂತ ನೋಡಿದಾಗ ಸುಮಾರು 1ರಿಂದ 2 ಅಥವಾ 8ರಿಂದ 9% APMC ಟ್ಯಾಕ್ಸನ್ನು ರಾಜ್ಯ ಸರ್ಕಾರಗಳು ಪಡ್ಕೊತಾ ಇದ್ದಾವೆ. ಈ ರಾಜ್ಯ ಸರ್ಕಾರಗಳು ಪಡ್ಕೊತಾ ಇರುವಂತಹ ಟ್ಯಾಕ್ಸ್ನಲ್ಲಿ ಆಗುವಂತಹ ವ್ಯತ್ಯಾಸದ ಬಗ್ಗೆಯೂ ಸಹ ರಾಜ್ಯ ಸರ್ಕಾರಗಳು ಒಂದಿಷ್ಟು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗೂ ಸಂವಿಧಾನಿಕವಾಗಿ ಮಾತಾಡಬೇಕು ಅಂತಂದರೆ ಭಾರತದ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 3 ಲಿಸ್ಟ್ಗಳನ್ನು ಕಾಣ್ತೀವಿ. ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಹಾಗೂ ಸೆಂಟ್ರಲ್ ಲಿಸ್ಟ್ ಅಂತ ಹೇಳಿ. ಅಂದರೆ ಸೆಂಟ್ರಲ್ ಲಿಸ್ಟ್ನಲ್ಲಿ ಇರುವಂತಹ ಸಬ್ಜೆಕ್ಟ್ಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಬಹುದು. ಹಾಗೆ ಸ್ಟೇಟ್ ಲಿಸ್ಟ್ನಲ್ಲಿ ರಾಜ್ಯ ಸರ್ಕಾರಗಳು, ಕನ್ಕರೆಂಟ್ ಲಿಸ್ಟ್ನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು. ಪಾಲಿಟಿಯಲ್ಲಿ ಅದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಮಾತಾಡ್ತೀನಿ. ಕೃಷಿ ಅನ್ನುವಂಥದ್ದು ಸ್ಟೇಟ್ ಲಿಸ್ಟ್ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು. ಕೇಂದ್ರ ಸರ್ಕಾರ ಈಗ ಈ ಫಾರ್ಮ್ ಬಿಲ್ಸ್ಗಳಲ್ಲಿ ಮಾಡುವಂತಹ ಬದಲಾವಣೆಗಳಿಂದಾಗಿ ಸ್ಟೇಟ್ ಲಿಸ್ಟ್ನ ಒಳಗಡೆ ತನ್ನ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ ಅನ್ನುವಂತಹ ವಿರೋಧಗಳು ಸಹ ವ್ಯಕ್ತಪಟ್ಟಿದ್ವು. ಈಗ ಒಟ್ಟಾರೆ MSP ಹೇಗೆ ಶುರುವಾಯಿತು, ಪಂಜಾಬ್ ರೀಜನ್ ಮತ್ತು ಹರಿಯಾಣ ರೀಜನ್ ಅವರು ರೈತರು ಯಾಕೆ ತಮ್ಮ ಧ್ವನಿಯನ್ನು ಹೆಚ್ಚಿಗೆ ಎತ್ತಿದ್ರು ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡ್ವಿ. ಈ MSP
ಹೇಗೆ ಬೆಳಕಿಗೆ ಬಂತು ಅಂತ ಅರ್ಥೈಸ್ಕೊಂಡ ನಂತರ MSPಯಲ್ಲಿ ಮಾಡಬೇಕಾದಂತಹ ಕ್ರಮಗಳು ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳೋಣ. ಸೊ MSP 1964ರಲ್ಲಿ ಬೆಳಕಿಗೆ ಬಂದಂತಹ ಮಾಹಿತಿ ತಮಗೆ ಗೊತ್ತಾಗಿದೆ. ಈಗ 2021 ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವತ್ತಿಗೂ ದೇಶದಲ್ಲಿ ಬರೀ 23 ಬೆಳೆಗಳಿಗೆ MSPಯನ್ನು ಭಾರತ ಸರ್ಕಾರ ನಿಗದಿ ಮಾಡುತ್ತದೆ. ಭಾರತ ಸರ್ಕಾರ ನಿಗದಿ ಮಾಡುತ್ತದೆ ಅಂತ ಅಂದಾಗ ಭಾರತ ಸರ್ಕಾರ ಹೇಗೆ ನಿಗದಿ ಮಾಡುತ್ತದೆ ಅನ್ನುವಂಥದ್ದು ನಮಗೆ ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಒಂದು ಕಮಿಷನ್ ಆನ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವಂತಹ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗುತ್ತದೆ. ಸ್ಟ್ಯಾಟ್ಯೂಟರಿ ಅಂತಂದರೆ ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಮಾಡಿ ತಂದಂತಹ ಒಂದು ಬಾಡಿ ಇದು. ಸೊ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್, ಈ ಒಂದು ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಮುಖ್ಯವಾಗಿ ಸರ್ಕಾರಕ್ಕೆ ವರ್ಷಕ್ಕೆ 2 ಸಾರಿ ಅಂದರೆ ರಾಬಿ ಮತ್ತು ಖಾರಿಫ್ ಸಮಯದಲ್ಲಿ ರಿಪೋರ್ಟನ್ನು ಕೊಡುತ್ತದೆ. ದೇಶದಲ್ಲಿ ಎಷ್ಟರ ಮಟ್ಟಿಗೆ ಡಿಮಾಂಡ್ ಸಪ್ಲೈ ಇದೆ ಒಂದು ಬೆಳೆಗೆ ಸಂಬಂಧಿಸಿದಂತೆ, ಆ್ಯಂಡ್ ಯಾವ ಬೆಳೆ ಹೆಚ್ಚು ಬೆಳೆಯುವ ಅವಶ್ಯಕತೆ ಇದೆ, ಕಡಿಮೆ ಬೆಳೆಯುವ ಅವಶ್ಯಕತೆ ಇದೆ, ಸೊ ದಟ್ ಬೆಲೆಯನ್ನು ನಾವು ಸರಿಯಾಗಿ ನಿಗದಿ ಮಾಡಲು ಸಾಧ್ಯವಾಗುತ್ತದೆ ಮಾರುಕಟ್ಟೆಯಲ್ಲಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಟ್ಟಂತಹ ರಿಪೋರ್ಟನ್ನು ಭಾರತ ಸರ್ಕಾರ ಪರಿಗಣನೆಗೆ ತಗೊಂಡು ರಾಜ್ಯ ಮತ್ತು ಬೇರೆ ಬೇರೆ ವಿಷಯಗಳು ಮಾರುಕಟ್ಟೆಯಲ್ಲಿ ಅರ್ಥ ಮಾಡಿಕೊಂಡು ಫೈನಲ್ ಡಿಸಿಷನನ್ನು ತಗೊಳ್ಳುತ್ತದೆ. ಸೊ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇದು ಕೊಟ್ಟಂತಹ ರಿಪೋರ್ಟನ್ನು ಆಧರಿಸಿ ಭಾರತ ಸರ್ಕಾರ MSPಯನ್ನು ನಿಗದಿ ಮಾಡುತ್ತದೆ. ಈಗ ದೇಶದಲ್ಲಿ 23 ಕ್ರಾಪ್ಸ್ಗಳನ್ನು ಅಥವಾ ಬೆಳೆಗಳನ್ನು MSP ನಿಗದಿ ಭಾರತ ಸರ್ಕಾರ ಮಾಡ್ತಾ ಇದೆ. ಭಾರತ ಸರ್ಕಾರ 2016ರಲ್ಲಿ ತಂದಂತಹ ಶಾಂತಕುಮಾರ್ ಕಮಿಟಿಯ ಪ್ರಕಾರ ದೇಶದಲ್ಲಿ ಬರೀ 6% ರೈತರಿಗೆ ಈ ಒಂದು MSPಯ ಲಾಭಗಳು ಸಿಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಯೂ ಸಹ ಗೊತ್ತಾಗಿತ್ತು. ಈ ಒಂದು ಮಾಹಿತಿಯನ್ನು ಆಧರಿಸಿದ ಭಾರತ ಸರ್ಕಾರ MSPಯ ಬಗ್ಗೆ ಒಂದಿಷ್ಟು ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ವು ಆ್ಯಂಡ್ ಬಹಳಷ್ಟು ರೈತರಿಗೆ ಆ ಲಾಭ ಸಿಗ್ತಾ ಇದ್ದಿಲ್ಲ ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರದ ಮೊದಲನೆಯ ಧ್ಯೇಯ ಆಗಿತ್ತು 2022ರಷ್ಟೊತ್ತಿಗೆ ಎಲ್ಲ ರೈತರ ಇನ್ಕಮ್ ಅಥವಾ ಅವರ ಆದಾಯ ಏನಿತ್ತೋ ಅದನ್ನು ಡಬಲ್ ಮಾಡಬೇಕು ಅನ್ನುವಂತಹ ಮೂಲ ಉದ್ದೇಶವಾಗಿತ್ತು. ಆದರೆ ಈಗ ಮಾರುಕಟ್ಟೆ ನಡೀತಾ ಇರುವಂತಹ ವಿಷಯಗಳನ್ನು ನೋಡಿದಾಗ ಇದು ಎಷ್ಟರ ಮಟ್ಟಿಗೆ ನಿಜವಾಗುತ್ತದೆ ಅನ್ನುವಂಥದ್ದು ಪ್ರಶ್ನೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ರೈತರು MSPಯನ್ನು ಲೀಗಲೈಸ್ ಮಾಡಬೇಕು. ಅಂದರೆ MSP ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಬೆಳೆಗೆ MSP ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಕಾನೂನಾತ್ಮಕ ಕ್ರಮ ತಗೊಳ್ಳುವಂತಹ ಪ್ರಾವಧಾನಗಳ ಬಗ್ಗೆ ಭಾರತ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಈ MSPಯ ಜೊತೆಯಲ್ಲಿ MS ಸ್ವಾಮಿನಾಥನ್ ಕಮಿಟಿ ಕೊಟ್ಟಂತಹ ರೆಕಮೆಂಡೇಶನ್ಸ್ಗಳನ್ನು ಸಹ ಇಂಪ್ಲಿಮೆಂಟ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾದರೆ MS ಸ್ವಾಮಿನಾಥನ್ ಕೊಟ್ಟಂತಹ 3 ರೆಕಮೆಂಡೇಶನ್ಸ್ಗಳೇನು? 2006ರಲ್ಲಿ ರಚನೆ ಆದಂತಹ ಈ ಒಂದು ಕಮಿಟಿ 3 ಪಾಯಿಂಟ್ಸ್ಗಳನ್ನು ಹೇಳಿತ್ತು. ಮೊದಲನೇ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳಬೇಕು. ಫಾರ್ಮುಲಾದು MS ಸ್ವಾಮಿನಾಥನ್ ಕಮಿಟಿ ಹೇಳಿದ್ದು ಯಾವ ರೈತನಿಗೂ ಸಹ MSP ಅನ್ನುವಂಥದ್ದು ಅವನು ಬೆಳೀತಾ ಇರುವಂತಹ ಬೆಳೆಗಿಂತಲೂ 50% ಹೆಚ್ಚು ಹಣವು ಆದಾಯವಾಗಿ ಸಿಗುವಂತಹ ಪ್ರಯತ್ನಗಳನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದು. ಆ 50% ಹೆಚ್ಚಳ ಏನಾದರೂ ಅವನು ಬೆಳೆದಂತಹ ಬೆಳೆಯ ಮೇಲೆ ಸಿಗಬೇಕು ಅಂತಂದರೆ 3 ಫಾರ್ಮುಲಾಗಳನ್ನು ಕೊಟ್ಟಿತ್ತು. ಮೊದಲನೇ ಫಾರ್ಮುಲಾ A2 ಅಂತ ಹೇಳಿ. A2 ಅಲ್ಲಿ ರೈತ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಏನೆಲ್ಲ ಇನ್ಪುಟ್ಸ್ಗಳನ್ನು ಹಾಕಿದ್ದಾನೆ, ಉದಾಹರಣೆಗೆ ಬೀಜ, ಗೊಬ್ಬರ, ನೀರು, ಬೇರೆ ಬೇರೆ ಇನ್ಪುಟ್ಸ್ ಏನೇನು ಫರ್ಟಿಲೈಸರು, ಸೀಡ್ ಅವೆಲ್ಲವೂ ಇನ್ಪುಟ್ಸ್ಗಳಲ್ಲಿ ಬರ್ತಾವೆ. ಸೊ ಏನೆಲ್ಲ ಇನ್ಪುಟ್ಸ್ಗಳನ್ನು ಉಪಯೋಗಿಸಿದಾನೋ ಅದಕ್ಕಿಂತ 50% ಹೆಚ್ಚಳ ಕೊಟ್ಟಲ್ಲಿ A2 + 50% ಆಗುತ್ತೆ. ಎರಡನೇ ಫಾರ್ಮುಲಾ FL. ಬರೀ ಬೀಜ, ಗೊಬ್ಬರ, ನೀರು ಇದ್ದಂತಹ ಸಮಯದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಇನ್ಪುಟ್ಗಳ ಜೊತೆಯಲ್ಲಿ ಫ್ಯಾಮಿಲಿ ಲೇಬರ್, ಯಾರ್ಯಾರು ಮನೆಯವರು ಆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಏನು ಹಣ ಕೊಡ್ತಾ ಇಲ್ಲ. ಈಗ ಹೆಂಡತಿ, ಮಕ್ಕಳು, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲರೂ ಕೆಲಸ ಮಾಡ್ತಾರೆ, ಅವರಿಗೇನು ದಿನದ ಭತ್ತ ಅಥವಾ ಕೂಲಿ ಕೊಡಲ್ಲ. ಸೊ ಆ ಕೂಲಿ ಕೊಡದೇ ಇರೋದನ್ನು ಸಹ ಆ ಒಂದು ಬೆಲೆಯಲ್ಲಿ ಸೇರಿಸ್ಕೊಂಡು ಅದರ 50% ಕೊಡಬೇಕು ಅಂದಿದ್ದು FL. ಮೂರನೇದು C2 ಅಂತ ಹೇಳಿ. C2 ಅನ್ನುವಂಥದ್ದು ಈ A2 ಮತ್ತು FLನ ಜೊತೆಯಲ್ಲಿ ಯಾರಾದರೂ ಭೂಮಿಯನ್ನು ರೆಂಟ್ ಅಥವಾ ಲೀಸ್ ಮೇಲೆ ತಗೋತಾರೆ ಒಂದಿಷ್ಟು ಜನ ಒಂದು ವರ್ಷಕ್ಕೆ. ಆ ಒಂದು ತಗೊಂಡಂತಹ ಲೀಸ್ ಅಥವಾ ಬೇರೆ ಕ್ಯಾಪಿಟಲ್ ಅಸೆಟ್ಸ್, ಟ್ರ್ಯಾಕ್ಟರಿ ಅಥವಾ ಬೇರೆ ಯಾವುದಾದ್ರೂ ಹಲ್ಲರ್ ಮಷಿನ್ಗಳನ್ನು ತಗೊಂಡು ಕೆಲಸ ನಡೆದಂಥದ್ದು. ಸೊ ಆ ರೀತಿಯ ಅಸೆಟ್ಸ್ಗಳನ್ನು ಇದರಲ್ಲಿ ಕನ್ಸಿಡರೇಷನ್ ಮಾಡಲಾಗುತ್ತೆ. ಸೊ ಸರ್ಕಾರಕ್ಕೆ ಕೊಟ್ಟಂತಹ ಈ 3 ಫಾರ್ಮುಲಾಗಳಲ್ಲಿ ಭಾರತ ಸರ್ಕಾರ ಎರಡನೇ ಫಾರ್ಮುಲಾವನ್ನು ಉಪಯೋಗಿಸಿದೆ. ಅಂದರೆ ಇನ್ಪುಟ್ ಮತ್ತು ಅನ್ಪೇಯ್ಡ್ ಫ್ಯಾಮಿಲಿ ಲೇಬರ್ನ 50% ಹೆಚ್ಚಳವಾಗಿ MSPಯನ್ನು ಕೊಡಲಾಗುತ್ತದೆ ಅನ್ನುವಂಥದ್ದು ಮಾತನ್ನು 2018-19ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಈಗ ದೇಶದಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆ ಇದು MSPಗೆ ಸಂಬಂಧಿಸಿದಂತೆ. ಆ್ಯಂಡ್ 23 ಬೆಳೆಗಳಲ್ಲಿ ಒಂದಿಷ್ಟು ರಾಬಿ, ಖಾರಿಫ್ ಮತ್ತು ಕಮರ್ಷಿಯಲ್ ಕ್ರಾಪ್ಸ್ ಇದಾವೆ. ಕಮರ್ಷಿಯಲ್ ಕ್ರಾಪ್ಸ್ ಅಂತಂದರೆ ಕಬ್ಬಾಗಿರ್ಬೋದು ಅಥವಾ ತೆಂಗಾಗಿರಬಹುದು, ಇವೆಲ್ಲ ಕಮರ್ಷಿಯಲ್ ಕ್ರಾಪ್ಸಲ್ಲಿ ಕರಿತೀವಿ. 4 ಕಮರ್ಷಿಯಲ್ ಕ್ರಾಪ್ಸ್ ಇದ್ದಾವೆ: ಕಬ್ಬು, ಹತ್ತಿ,
ಜೂಟ್ ಮತ್ತು ತೆಂಗು ಈ 4 ಕಮರ್ಷಿಯಲ್ ಕ್ರಾಪ್ಸ್ಗಳಿಗೆ ಈ 23ರಲ್ಲೇ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕು. ಸೊ ಪೂರ್ಣವಾದಂತಹ ಮಾಹಿತಿ MSPಗೆ ಸಂಬಂಧಿಸಿದಂತೆ ಇದುವರೆಗೂ ತಾವು ನೋಡಿದ್ದೀರಿ. MSPಯನ್ನು ಲೀಗಲೈಸ್ ಮಾಡಬೇಕು, ಅದರ ಜೊತೆಯಲ್ಲಿ MS ಸ್ವಾಮಿನಾಥನ್ ಕಮಿಟಿ ಕೊಟ್ಟಂತಹ ರೆಕಮೆಂಡೇಶನ್ಸು ಸಹ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ರೈತರ ಮೂಲ ಡಿಮಾಂಡ್ ಆಗಿರುವಂಥದ್ದು. ಇವತ್ತು ಭಾರತ ಸರ್ಕಾರ 3 ಬಿಲ್ಗಳನ್ನು ಹಿಂತಗೋತೀವಿ ಅಂತ ಹೇಳಿದ್ದರೂ ಸಹ ತಮ್ಮ ಈ ಒಂದು ಸಂಘರ್ಷವನ್ನು ಮುಂದೆ ನಡೆಸಲಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ MSPಯನ್ನು ಲೀಗಲೈಸ್ ಮಾಡಬೇಕು ಅನ್ನುವಂಥದ್ದು. ಭಾರತ ಯಾಕೆ ಈ ಬಿಲ್ಸ್ಗಳನ್ನು ಹಿಂದೆ ತಗೊಳ್ಳಲು ನಿರಾಕರಿಸಿತ್ತು ಮೊದಲನೇ ಹಂತದಲ್ಲಿ? ಈಗ MSP ಅನ್ನುವಂಥದ್ದು ಮೂಲ ಕಾರಣವಾಗಿತ್ತು ಅಂತ ಗೊತ್ತಾಯಿತು. ಈಗ MSPಯನ್ನು ನಿಗದಿ ಮಾಡಿದಂತಹ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ APMCಗಳಿಂದ ಏನು ಬೆಳೆಗಳನ್ನು ಪ್ರೊಕ್ಯೂರ್ ಮಾಡುತ್ತದೆಯೋ ಅಥವಾ ತಗೊಳ್ತದೆಯಲ್ಲ, ತಗೊಂಡಂತಹ ಸಂದರ್ಭದಲ್ಲಿ ಅದನ್ನು ಏನು ಮಾಡುತ್ತೆ, ಅದನ್ನು BPL ಕಾರ್ಡ್ ಹೋಲ್ಡರ್ಸಿಗೆ ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ನ್ಯಾಯಬೆಲೆ ಅಂಗಡಿ ಅಂತ ನಾವೇನು ಕರಿತೀವೋ ಅಲ್ಲಿ ಜನರಿಗೆ ಕೊಡ್ತಾ ಇದೆ. ಈಗ ಖರೀದಿ ಮಾಡಿದಂತಹ ಅಕ್ಕಿ ಸಪೋಸ್ 15 ರೂಪಾಯಿ ಕೆಜಿಗೆ ಭಾರತ ಸರ್ಕಾರ ಮಾಡ್ತಾ ಇದೆ ರೈತರಿಂದ ಅಂತಂದಾಗ MSP ಅಡಿಯಲ್ಲಿ, ಆ್ಯಂಡ್ ರೈತರಿಗೆ ಅಥವಾ ಜನರಿಗೆ 2 ರೂಪಾಯಿ ಕೆಜಿ ಪ್ರತಿ ಅಕ್ಕಿಗೆ ತಗೊಳ್ತಾ ಇದೆ ಅಂತಂದಾಗ ಸುಮಾರು 13 ರೂಪಾಯಿ ಅನ್ನುವಂಥದ್ದು ಭಾರತ ಸರ್ಕಾರ ಹೆಚ್ಚಿಗೆ ಕಟ್ಟಬೇಕಾಗಿರ್ತಾ ಇರುವಂಥದ್ದು. ಇದರಿಂದಾಗಿ ಮುಖ್ಯವಾಗಿ ಭಾರತ ಸರ್ಕಾರದ ಆರ್ಥಿಕ ವ್ಯವಸ್ಥೆಯ ಮೇಲೆ ಬಹಳ ದೊಡ್ಡ ಮಟ್ಟದ ಹೊರೆ ಬೀಳ್ತಾ ಇತ್ತು ಅನ್ನುವಂಥದ್ದು ಭಾರತ ಸರ್ಕಾರದ ಒಂದು ಕಾರಣವಾಗಿತ್ತು. ಆ್ಯಂಡ್ ಇದು ಫಿಸ್ಕಲ್ ಡೆಫಿಸಿಟ್ ಆಗಿ ಎಕಾನಮಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಓದ್ತೀರಾ, ಭಾರತ ಮಾಡ್ತಾ ಇರುವಂತಹ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಸೊ ಇದು ಮೊದಲನೇ ಕಾರಣವಾಗಿತ್ತು ಭಾರತ ಸರ್ಕಾರ ಬಿಲ್ಲನ್ನು ಹಿಂತೆಗೊಳ್ಳದೆ ಇರುವಂಥದ್ದು. ಆ್ಯಂಡ್ ಹಿಂದೆ ನಾನು ಹೇಳಿದೆ ಶಾಂತಕುಮಾರ್ ಕಮಿಟಿಯನ್ನು 2013ರಲ್ಲಿ ಏನು ರಚನೆ ಮಾಡಲಾಗಿತ್ತೋ ಅದು ಹೇಳಿದ ಹಾಗೆ 6% ಜನ ಅಥವಾ ರೈತರಿಗೆ ಮಾತ್ರ MSPಯ ಲಾಭಗಳು ಸಿಗ್ತಾ ಇರುವಂಥದ್ದು. ಆ ಒಂದು ಕಾರಣಕ್ಕೆ ಹೆಚ್ಚಿನ ಭಾಗದಲ್ಲಿ ಕೃಷಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ ತರುವ ಅವಶ್ಯಕತೆ ಇದೆ. ಬಹಳಷ್ಟು ಸರ್ಕಾರಗಳು ಬಂದು ಹೋದವು, ಆದರೆ ಯಾರೂ ಸಹ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಅಟ್ಲೀಸ್ಟ್ ಪ್ರೈವೇಟ್ ಅವರನ್ನು ಸ್ವಲ್ಪ ನಾವು ಬಿಡು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರೈತರ ಆದಾಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುವಂತಹ ಸಮಸ್ಯೆ ಅಥವಾ ಪರಿಹಾರವನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು ರೈತರು ಹೇಳ್ತಾ ಇದ್ದಂತಹ ಮಾತಿಗೆ ವಿರುದ್ಧವಾಗಿ ಸರ್ಕಾರ ತನ್ನ ನಿಲುವನ್ನು ಇಟ್ಟಿತ್ತು. ಭಾರತ ಸರ್ಕಾರದ ಆಹಾರ ಕ್ಷೇತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂಥದ್ದು, ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು ಅಂತಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಸರ್ಕಾರ ನಿಲುವಾಗಿತ್ತು. ಆದರೆ ಇವತ್ತು ಸಹ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಮಾರು 70% ಗ್ರಾಮೀಣ ಪ್ರದೇಶದವರು ಕೃಷಿ ಕ್ಷೇತ್ರ ಮೇಲೇ ಡಿಪೆಂಡ್ ಆಗಿರುವಂಥದ್ದು. ಸೊ ಈ ಕೃಷಿ ಎಷ್ಟರ ಮಟ್ಟಿಗೆ ಭಾರತದ ಬೆನ್ನೆಲುಬಾಗಿದೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿಯ ಪಾತ್ರ ಸ್ವಲ್ಪ ಕಡಿಮೆ ಆಗಿರಬಹುದು, ಬಟ್ ಕೃಷಿಯ ಮೇಲೆ ನಿರ್ಭರವಾದಂತಹ ಜನಸಂಖ್ಯೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿದೆ. ಸೊ ಅವರ ಒಂದು ಕನಸು ಅಥವಾ ಅವರ ಒಂದು ಆಸೆಗಳನ್ನು ಪರಿಗಣನೆಗೆ ತಗೊಳ್ಳುವಂಥದ್ದು ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರದ ಒಂದು ಮೂಲ ಉದ್ದೇಶವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ಈ ಒಂದು ಕ್ರಮ ಮುಂದಿನ ಶೀತಕಾಲದಲ್ಲಿ ಅಥವಾ ವಿಂಟರ್ ಸೆಷನ್ನಲ್ಲಿ ಈ ಒಂದು ಬಿಲ್ಸ್ಗಳನ್ನು ರಿಪೀಲ್ ಮಾಡಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು ಎಲ್ಲ ರೈತರಿಗೆ ಒಂದಿಷ್ಟು ಸ್ವಾಗತಾರ್ಹ ಆಗಿರುವಂಥದ್ದು ನಮಗೆಲ್ಲ ಈಗ ಗೊತ್ತಾಗಿರುವಂತಹ ಮಾಹಿತಿ. ಸೊ ಇದು ಭಾರತ ಸರ್ಕಾರ ತಂದಂತಹ 3 ಬಿಲ್ಸ್ಗಳನ್ನು ಹೇಗೆ ಆ ಜರ್ನಿ 2020 ಜೂನ್ನಿಂದ ನವೆಂಬರ್ 16, 2021 ಬಂದಿದೆ ಹಾಗೂ ಹೇಗೆ ಅದು ಹೊರಹೋಯಿತು ಅನ್ನುವಂತಹದ್ದರ ಬಗ್ಗೆ ಮಾಹಿತಿ. ಈ ಒಂದು ಕಾರ್ಯಕ್ರಮದಿಂದಾಗಿ ತಮಗೆ ಫಾರ್ಮುಲಾಸ್ನ ಬಗ್ಗೆ ಪರಿಪೂರ್ಣ ಮಾಹಿತಿ ಹಾಗೂ MSPಯ ಬಗ್ಗೆ ಸಂಕ್ಷಿಪ್ತ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ ತಿಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.